ಹಾಯ್ ಹಲೋ ನಮಸ್ಕಾರ ಗೈಸ್, ಇವತ್ತಿನ ಹೊಸ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಲೋ 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 ಹಲೋ. ಇವತ್ತು ಆ್ಯಕ್ಚುಲಿ ನೋಡ್ತಿರ್ಬೋದು, ನಾನು ಬೆಳಗ್ಗೆ ಬೇಗ ರೆಡಿಯಾಗಿ ಇವಾಗ ಬೆಳಗ್ಗೆ ಬೇಗ ಇದ್ದೀನಿ. ಎಷ್ಟು ಬೇಗ ಗೊತ್ತಾ? 10 ಗಂಟೆಗೆ ಎದ್ದಿದ್ದೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಇವಾಗ ಆ್ಯಕ್ಚುಲಿ ಇಷ್ಟು ದಿವಸ ಕಾಲೇಜ್ ಇರಲಿಲ್ಲ, ಬಿಕಾಸ್ ಎಕ್ಸಾಮ್ಗಳಿಗೆ ರಜೆ ಕೊಡಿದ್ವು. ಇನ್ನು ಎಷ್ಟು ದಿವಸ ಇವತ್ತು ಡೇಟು 19 20 20 ಇನ್ನು 4 ಡೇಸ್ ಬಿಟ್ಟರೆ ನಂದು ಸೆಮ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಇವತ್ತು ಕಾಲೇಜವರು ನಿನ್ನೆ ಒಂದು ಮೆಸೇಜ್ ಹಾಕಿದ್ರು, ನಾಳೆ ಬಂದು ಆಲ್ ಟಿಕೆಟ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅಂತ. ಅದಕ್ಕೆ ಇವತ್ತು ಹೋಗ್ತಾ ಇದ್ದೀನಿ ಕಾಲೇಜಿಗೆ. ಯೂನಿಫಾರ್ಮ್ ಹಾಕೊಂಡಿಲ್ಲ, ಮಾಮೂಲಿ ಟಿ ಶರ್ಟ್ ನಾವು ಹೋಗ್ತಿದ್ದೀನಿ. ಆಲ್ ಟಿಕೆಟ್ ಇಸ್ಕೊಂಬರೋಣ, ಬನ್ನಿ, ಲೆಟ್ಸ್ ಗೋ. ಗೈಸ್, ನಮ್ಮ ಫ್ರೆಂಡ್ಸಿಂದು ಶಾರ್ಟೇಜ್ ಆಫ್ ಅಟೆಂಡೆನ್ಸು, ಅದಕ್ಕೆ ಎಲ್ಲ ಹೋಗಿ ಸೈಡ್ ಅಂತಾರೆ. ನಾವು ಕೇಳಿಲ್ಲ, ಕೇಳಬೇಕು. ಮುಂದೆ ಸಮಸ್ಯೆ ಒಂದು ಕೇಳಿಲ್ಲ, ಕೇಳಬೇಕು. ಕ್ಯಾಬಾ ಶಾರ್ಟೇಜ್ ಅಲ್ಲ, ನಾವು 3 ಜೊತೆಗೆ ತಾನೇ ಬಂದಿರೋದು. 3 ಜೊತೆಗೆ ಬಂದೀವಿ, ಜೊತೆಗೆ ಹೋಗಿವಿ. ಅಲ್ಲ, ನಿಂದು ಒಬ್ಬಂದೇ ಶಾರ್ಟೇಜ್ ಐತೆ ಅಂದರೆ ನಮ್ಮವು ಇರ್ತಾರೆ. ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಗೈಸ್, ಎಲ್ಲ ಮಾತಾಡೋಕ್ಕೆ. ಇವು ಒಂದು ಸಬ್ಜೆಕ್ಟಿನ ಶಾರ್ಟೇಜ್ ಬಂದತ್ತೆ, 500 ರೂಪೀಸ್ ಕಟ್ಟಕ್ಕೆ ಹೇಳ್ಯಾರೆ. ಇವನು ಒಳಗೆ ಹೋಗಿಲ್ಲ, ಇನ್ನು ಬೆಳಗ್ಗೆ ಬಂದಿದ್ರು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರ್. ಅದು ಕ್ಯಾಮ್ರಾ ಅದೇನು ಮೇಲ್ಗಡೆ ಫ್ರೇಮ್ ಅಷ್ಟೇ ಹೋಗಿರೋದು, ಲೆನ್ಸ್ ಹೋಗಿಲ್ಲ. ಏನು ರಿಂಗ್ ಹಾಕ್ಸಿಲ್ಲ. ಕ್ಯಾಮ್ರಾ ಏನಾಗಿಲ್ಲ ನೋಡಿಲಿ, ಆದ್ರೆ ಕ್ಲಿಯರ್ ಐತೆ ಕ್ಯಾಮ್ರಾ. ಅದು ಏನೂ ಆಗಿಲ್ಲ, ಬರ್ತದೆ ಮೇಲೆ ಫ್ರೇಮ್ ಇರ್ತದಲ್ಲ, ಫ್ರೇಮ್ ಮಾಡೋದು. ಯಾವಾಗ ಇದೆಯಲ್ಲ, ನಂದು 500 ರೂಪಾಯಿ ತಗೊಳ್ಳೋದು ಅಂತ ನಾನು ಫಿಕ್ಸ್ ಅದೇ, ಇವತ್ತೈತಂದ್ರೆ ನಮ್ಮದೇ ಇರ್ತದೆ ಫಿಕ್ಸ್ ಅಂತ ಹೇಳಿ. ಅದ್ರಾಗ ನಾನು ಎಷ್ಟೊತ್ತಿಗೆ ಎತ್ತೋಗಿನಿ ಈ ಕ್ಲಾಸ್ ಬಿಟ್ಟು. ಫೈನಲಿ ಮನೆಗೆ ಬಂದೆ ಗೈಸ್. ಮುಂಚೆ ಹೆಂಗಾಗಿತ್ತು ಅಂದರೆ ಪರಿಸ್ಥಿತಿ. ಫೈನಲಿ ನನಗೆ ಹಾಲ್ ಟಿಕೆಟ್ ಸಿಕ್ತು, ನಾನು ಮನೆಗೆ ಬಂದೆ. ನಮ್ಮ ಫ್ರೆಂಡ್ಸು, ನಮ್ಮ ಕ್ಲಾಸಲ್ಲಿ ಯಾರು ಹಾಲ್ ಟಿಕೆಟ್ ಸಿಕ್ಕಿಲ್ಲ, ಅದೆಲ್ಲ ಅಲ್ಲೇ ಇದೆ. ಆದರೆ ನಮಗೆ ಸಿಕ್ತು ಫೈನಲಿ. ತಗೊಂಡು ಜೋಳ ಕಾಣಕ್ಕೆ ಅಂತ ಬಂದಿದ್ದೀವಿ, ಹಳೆಪೇಟೆ ಒಳಗೆ ಜೋಳ ತಗೊಂತಿದ್ದೀವಿ. ಕಾಲೇಜ್ ಮುಗಿಸ್ಕೊಂಡು ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ತಗೊಂಡು ಊಟ ಗೀಟ ಮಾಡ್ಕೊಂಡು ಇವಾಗ 4:30 ಇಲ್ಲಿ ಜೋಳ ತಗೊಳಕ್ಕೆ. ನಾನು ತಗೊಳೋದು ಇಲ್ಲೇ, ಇದು ಸರ್ಕಲ್ಲು ನೋಡ್ರಿ, ಹಳೆ ಗುಜ್ಜರಿ ಲೈನ್ ರೋಡ್, ಹಳೆಪೇಟೆ. ಇದು ಮಂಡಿಪೇಟೆ ಇದೆಲ್ಲ, ಮಂಡಿಪೇಟೆ ಒಳಗೆ ಸ್ಟ್ರೈಟ್ ಬರೋಕೆ ಮಾರ್ಕೆಟ್ ರೋಡಲ್ಲಿ. ಮಾರ್ಕೆಟ್ ರೋಡ್ ಸ್ಟ್ರೈಟ್ ಅಂದರೆ ಕಾರ್ನರ್ ಐತೆ ಗೈಸ್. ಇವಾಗ ಹೊಸ ಬಸ್ ಸ್ಟ್ಯಾಂಡ್ ಮಾರ್ಕೆಟಲ್ಲಿದ್ದೀವಿ, ಬಿಕಾಸ್ ಇಲ್ಲಿ ಸ್ವಲ್ಪ ತರಕಾರಿ ತಗೊಂಡು ಹೋಗ್ಬೇಕು, ಅದಕ್ಕೆ ಇಲ್ಲಿ ಬಂದಿದ್ದೀವಿ. ನೆಕ್ಸ್ಟ್ ಮಾರ್ಕೆಟಿಗೆ ಬರ್ತಿದೆ ಮನೆ ಗೈಸ್. ನಮ್ಮ ಸರ್ಕಲ್ಲು ಅರ್ಧ ಮಾರ್ಕೆಟೇ ಆಗಿಬಿಡತ್ತೆ ಫುಲ್ಲು. ಎಷ್ಟು ಜನ ತರಕಾರಿ ಮಾಡ್ತಾರೆ, ಎಷ್ಟು ಜನ ಹಣ್ಣುಗಳು ಮಾಡ್ತಾರೆ, ಯಪ್ಪ ಫುಲ್ ಒಂಥರ ಹೂವುಗಳು ಮಾಡ್ತಾರೆ. ಇದು ಒಂದು ಚಿಕ್ಕ ಮಾರ್ಕೆಟ್ ಆಗಿಬಿಡುತ್ತೆ. ಇಷ್ಟೆಲ್ಲ ಇರಲಿಲ್ಲ ಫಸ್ಟಿಗೆ, ಎಷ್ಟು ಪ್ರಶಾಂತವಾಗಿತ್ತು ಸರ್ಕಲ್ ಕೂತು. ಇವಾಗ ಒಂಥರ ಮಿನಿ ಮಾರ್ಕೆಟ್ ಆಗ್ಬಿಡುತ್ತೆ ಫುಲ್. ಇಲ್ಲೇ ಹೊಸ್ದಾಗಿ ಒಂದು ಮೊನ್ನೆ ಇನ್ನು ಕೆನರಾ ಬ್ಯಾಂಕ್ ಓಪನ್ ಆಯಿತು. ಈ ಕಡೆ ಪಿಜ್ಜಾ ಪಾಯಿಂಟ್ ಐತೆ. ದಿ ನೆಕ್ಸ್ಟ್ ಡೇ ಗೈಸ್, ಇವತ್ತು ಡೇ 2 ಆಫ್ ಕಾಲೇಜ್ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ನಿನ್ನೆ ಹಾಲ್ ಟಿಕೆಟ್ ಇಸ್ಕೊಂಬರಕ್ಕೆ ಅಂತ ಹೋಗಿದ್ನಲ್ಲ, ಅವಾಗ ಅವರು ಫೋಟೋ ಹಚ್ಕೊಂಡು ಸಿಗ್ನೇಚರ್ ಮಾಡ್ತೀವಿ ಅಂದರು. ನನ್ನ ಹತ್ರ ಫೋಟೋ ಇರಲಿಲ್ಲ, ಅದಕ್ಕೆ ನಾಳೆ ಬರ್ತೀನಿ ಅಂತ ಹೇಳಿ ಹಾಲ್ ಟಿಕೆಟ್ ಇಸ್ಕೊಂಬಂದಿದ್ದೆ. ಬಟ್ ನಮ್ಮ ಕ್ಲಾಸಲ್ಲಿ ಯಾರಿಗೂ ಸಿಕ್ಕಿಲ್ಲ ನನ್ನ ಪ್ರಕಾರ. ನಾನು ಮತ್ತು ಇನ್ನಿಬ್ಬರಿಗೆ ಸಿಕ್ಕೈತೆ ಅಷ್ಟೇ. ಇವಾಗ ಹೋಗಿ ಹಾಲ್ ಟಿಕೆಟಿಗೆ ಸಿಗ್ನೇಚರ್ ಮಾಡಿಸ್ಕೊಂಬರೋಣ, ಬನ್ನಿ. ಒಂದು ಒಳ್ಳೆ ಎಷ್ಟು ಕಿಲೋಮೀಟ್ರ್ ಗೊತ್ತಾ ಗೈಸ್? ನಮ್ಮ ಮನೆಯಿಂದ ಕಾಲೇಜ್ ಎಷ್ಟು ಕಿಲೋಮೀಟ್ರ್ ಗೊತ್ತಾ? ಮಿನಿಮಮ್ 8ರಿಂದ 10 ಕಿಲೋಮೀಟ್ರ್ ಐತೆ. ಇವೆಲ್ಲ ಮಾಮೂಲು. ಕಂಟ್ರೋಲ್. ಲೆಟ್ಸ್ ಗೋ. ಇವತ್ತು ಅಮಾವಾಸ್ಯೆ ಅಲ್ಲ ಗೈಸ್, ಅದಕ್ಕೆ ಬೆಳಗ್ಗೆ ಎದ್ದು ಗಾಡಿ ತೊಳೆದಿದ್ದಾನೆ. ಬಟ್ ನಮ್ಮಮ್ಮ ಬಂದು ಪೂಜೆ ಮಾಡಿದ್ದೆ, ನಾನಲ್ಲ. ಗೈಸ್ ಎಲ್ಲ ಸೈನ್ ಆಯಿತು, ಸೀಲು ಸೈನ್ ಎಲ್ಲ ಆಯಿತು. ಇವಾಗ ಹೋಗೋದು. ನಮ್ಮ ಮನೆ ಕೆಳಗಡೆ ಚಿಕ್ಕ ಹುಡುಗ ಇತ್ತು, ಆ ಹುಡುಗಂಗೆ ಕೇಕು, ಸ್ವಲ್ಪ 1-2 ಕುರ್ಕುರೆ ಬೇಕಿತ್ತಂತೆ, ತಗೊಂಡಿದ್ದೀನಿ. ಹೋಗೋಣ ಅಂಕಲ್.
ಊಟ ಆಯಿತಾ? ಸರಿ ಅಂಕಲ್, ಬರ್ತೀನಿ. ಅದೇ ಹೇಳಿದ್ನಲ್ಲ, ಕೇಕು ಇದು ಅಂತೇಳಿ ಕುರ್ಕುರೆ, ಅದು ನಮ್ಮ ಮನೆ ಕೆಳಗಡೆ ಒಂದು ಚಿಕ್ಕ ಹುಡುಗ ಇತ್ತು ಆಯಿತಾ. ಆ ಚಿಕ್ಕ ಹುಡುಗ ತುಂಬ ದಿವಸದ ಮೇಲೆ ಬಂದಿತ್ತ, ಅದಕ್ಕೆ ಏನು ಮಾಡಿದೆ, ತಗೊಂಬಂದು ಕೊಟ್ಟೆ. ನಮ್ಮಮ್ಮ ಊರಿಗೆ ಹೋಗಿದ್ದಾರೆ, ನಮ್ಮ ಅಜ್ಜ ಅಜ್ಜಿ ಅವರು, ನಮ್ಮ ಅಜ್ಜಿ ದೇವಸ್ಥಾನಕ್ಕೆ ಹೋಗ್ತಾರೆ ಆಯಿತಾ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಕೂತ್ಕೊಂಡು ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂತ ಮಧ್ಯಾಹ್ನ 3:30 ಹೋಗ್ತಾರೆ. ಮಧ್ಯಾಹ್ನ 3:30 ಹೋದರೆ 6 ಗಂಟೆಗೆ ಬರ್ತಾರೆ. ಇನ್ನು ನಮ್ಮ ಅಜ್ಜ ಜ್ಯೂಸ್ ಕುಡಿಯೋಕ್ಕೆ ಅಂತ ಅಲ್ಲಿ ರೋಡ್ ಕಾರ್ನರಲ್ಲೆಲ್ಲ ಹೋಗಿ ಬರ್ತಾರೆ. ಇನ್ನು ನಮ್ಮ ಡ್ಯಾಡಿ ಕೆಲ್ಸಕ್ಕೆ ಹೋಗ್ತಾರೆ. ಬೆಳಗ್ಗೆ 10 ಗಂಟೆಗೆ ಹೋದರೆ ಸಂಜೆ 7 ಗಂಟೆ ಆಗುತ್ತೆ ಬರೋದು ಆಯಿತಾ. ನಮ್ಮ ತಮ್ಮ ಸ್ಕೂಲಿಗೆ ಹೋಗ್ತಾನೆ. ಇನ್ನು ನಾನು ಅನ್ಎಂಪ್ಲಾಯ್ಡ್ ಪರ್ಸನ್, ನನಗೆ ಅಂತ ಮರ್ಯಾದೆ ಇಲ್ಲ. ಕರೆಂಟ್ ಐತೆ ಅಂದ್ಕೊಂಡೆ, ಕರೆಂಟೇ ಇಲ್ವಾ? ನನ್ನ ದುರಾದೃಷ್ಟಕ್ಕೆ ಇವತ್ತು ನಮ್ಮ ಮನೆ ಕರೆಂಟೂ ಇಲ್ಲ ನೋಡ್ರಿ. ಅವತ್ತು ಕರೆಂಟೇ ಎಲ್ಲ ಹೋಗುತ್ತೆ. ಈ ಟಿ ವಿ ತಗೊಂಡು ಎಷ್ಟು ವರ್ಷ ಆಗಿರ್ಬೋದು ಅಂತ ನೀವು ಒಂದು ಕಮೆಂಟ್ ಹಾಕ್ರಿ ನೋಡೋಣ. ನಾನು ಇದನ್ನು ಎಷ್ಟು ವರ್ಷ ಆಯ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಮ ಈ ವಿಡಿಯೋದಲ್ಲಿ ಯಾರು ಅಕಸ್ಮಾತ್ ಕಮೆಂಟ್ ಹಾಕಿದರೆ ಅದನ್ನು ನೋಡಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಎಷ್ಟು ವರ್ಷ ಆಗಿರ್ಬೋದು ಇದನ್ನು ಈ ಟಿ ವಿ ತಗೊಂಡು ಈ ಟಿ ವಿ ಇರೋಕತ್ತೆ. ನಮಗೆ LED ಟಿ ವಿ ಹೋಗೋಕ್ಕೆ ಇಷ್ಟ ಇಲ್ಲ ಅಂತಲ್ಲ, ಬಟ್ ಟಿ ವಿ ಚೆನ್ನಾಗೇ ಐತಲ್ಲ, ಹಾಗಾಗಿ LED ಟಿ ವಿ ಹೋಗ್ತಿಲ್ಲ ಅಷ್ಟೇ. ನಾನು ಆ್ಯಕ್ಚುಲಿ ನೆನ್ನೆ ಬ್ಲಾಗ್ ಅಪ್ಲೋಡ್ ಮಾಡಬೇಕಾಗಿತ್ತು, ಬಟ್ ಯಾಕಾಗಲಿಲ್ಲ ಅಂತಂದರೆ ನನಗೆ ಕೈಯೆಲ್ಲ ಫುಲ್ ಪೇಯ್ನ್ ಆಗಿತ್ತು, 2 ಕೈ, ಹಾಗಾಗಿ ಬ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಅಪ್ಲೋಡ್ ಮಾಡಿದ್ದೆ. ಬೆಳಗ್ಗೆ ತಿಂಡಿ ತಿಂದನು, ಇನ್ನೂ ಊಟ ಮಾಡಿಲ್ಲ. ನೀವು ಟೈಮ್ ಹತ್ತಿರ 5 ಗಂಟೆ. ನಮ್ಮ ಅಮ್ಮಗೆ ಗೊತ್ತಾದರೆ ರಾತ್ರಿ ಸುಗೀತತೆ, ಊಟ ಮಾಡೋಕ್ಕಾಗಲ್ಲ ಟೈಮಿಗೆ ಅಂತೇಳಿ. ಅದಕ್ಕೆ ಈಗ ಸ್ವಲ್ಪ ಬೇಸಿಕ್ ಊಟ ಮಾಡೋಣ. ಊಟ ಮಾಡ್ತಾ ಸಿಗ್ತೀನಿ ಅಥವಾ ಊಟ ಆದಮೇಲೆ ಸಿಗ್ತೀನಿ ಗೈಸ್. ಬೇಸಿಕ್ ಊಟ ಅಷ್ಟೇ. ಬೆಳಗ್ಗೆ ಪುಳಿಯೋಗರೆ ಮಾಡಿದ್ರು, ಅದೇ ಒಗ್ಗರಣೆ ಇತ್ತು. ರಾಜ ಮಾರ್ತಾಂಡ ಫಿಲಮ್ ನೋಡ್ಕೊಂತ ಪುಳಿಯೋಗರೆ ತಿಂತಿದ್ದೀನಿ. ಡನ್. ಓಕೆ ಗೈಸ್, ಈ ಬ್ಲಾಗ್ನ ಎಂಡ್ ಮಾಡೋ ಸಮಯ ಬಂದಾಯಿತು. ಈ ಥರ ಡೈಲಿ ಬ್ಲಾಗ್ಸ್ ನಿಮಗೆ ಇಷ್ಟ ಆಗ್ತಿದೆ ಅಂದ್ಕೊಳ್ತೀನಿ. ಅಥವಾ ಏನೇನು ಮಿಸ್ಟೇಕ್ಸ್ ಇದ್ದರೆ, ಏನಾದರೂ ಚೇಂಜ್ ಮಾಡ್ಬೇಕಂತ ಇದ್ದರೆ ಒಂದು ಕಮೆಂಟಲ್ಲಿ ಹಾಕ್ಬಿಟ್ರಿ, ಓಕೆನಾ. ಆದಷ್ಟು ಬೇಗ 500 ಕಂಪ್ಲೀಟ್ ಮಾಡಿರಿ ಸಬ್ಸ್ಕ್ರೈಬರ್ಸು. 500 ಕಂಪ್ಲೀಟ್ ಆದಮೇಲೆ ನಮಗೆ ಒಂದು ಸ್ವಲ್ಪ ಸಪೋರ್ಟ್ ಸಿಕ್ಕಂಗಾಗುತ್ತೆ. 500 ಕಂಪ್ಲೀಟ್ ಆಗ್ತಿದ್ದಾಗೆ ಬೇಗ 1000 ಹಿಂಗೆ ಎಲ್ಲ ಮಾಡ್ಕೊಂಡು ಹೋಗೋಣಂತೆ. ಇದೇ ರೀತಿ ಎಂಟರ್ಟೈನ್ಮೆಂಟ್ ಬಾಕ್ಸ್ ಬರ್ತಾ ಇರುತ್ತೆ. ಇವಾಗ ಸ್ವಲ್ಪ ದಿನ ಇವಾಗಿನ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ನಾನು, ಅಲ್ಲೇ ಮತ್ತೆ ಸ್ಟಾಪ್ ಮಾಡೋಂಥ ಸಮಯ ಬಂದಾಯಿತು. ಯಾಕೆ ಅಂತಂದರೆ ಎಕ್ಸಾಮ್ ಸ್ಟಾರ್ಟ್ ಆದವಲ್ಲ ಇನ್ನೇನು 23ರಿಂದ, ಹಂಗಾಗಿ ಸ್ಟಾಪ್ ಆಗಲ್ಲ ಅಂತ ಅನ್ಕೊತೀನಿ. ಲೆಟ್ಸ್ ಸಿ ಅಂತ ಹೇಳೋಣ. ಮತ್ತೆ ಹೊಸ ಬ್ಲಾಗಲ್ಲಿ ಸಿಗೋ ತನಕ ಸೈನಿಂಗ್ ಆಫ್ ಯುವರ್ ಸಿಂಪಲ್ ಕನ್ನಡಿಗ. ಮಿಸ್ ಮಾಡ್ಕೊತಾರೆ. ಲವ್ ಯು ಗೈಸ್, ಬೈ ಬೈ.